ಭಾಳಷ್ಟು ಜನ ಹೆಣ್ಣುಮಕ್ಕಳಿಗೆ ಒಂದು ಒಳ್ಳೆಯ ವರ ಸಿಗಬೇಕು ಅಂತ ಆಸೆ ಇರುತ್ತೆ. ಅಂದರೆ ಇಂಥದ್ದೇ ಹುಡುಗ ಬೇಕು ಅಂತ ಭಾಳಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸದಲ್ಲೇ ಭ್ರಮೆ ಏನೂ ಮಾಡೋಕ್ಕಾಗಲ್ಲ, ಅಥವಾ ಇಂಜಿನಿಯರೇ ಬೇಕು ಈ ಕೇಳೋಂಥದ್ದು ಎಲ್ಲ ಹೆಣ್ಣುಮಕ್ಕಳು 100ಕ್ಕೆ 99% ಜನ ಹುಡುಗಿಯರು ಅಥವಾ ಹುಡುಗಿಯ ಮನೆಯವರು ಕೇಳೋದು ಅಂತಂದರೆ ಒಬ್ಬ ಗೌರ್ಮೆಂಟ್ ಜಾಬಲ್ಲಿರಬೇಕು, ಇಂಜಿನಿಯರ್ ಆಗಿರಬೇಕು. ಡಾಕ್ಟ್ರು ಸ್ವಲ್ಪ ಕಷ್ಟ, ಡಾಕ್ಟ್ರನ್ನೇ ಮದುವೆ ಆಗ್ತಾರೆ ಅಂತ ಗೊತ್ತು, ಸ್ವಲ್ಪ ತಿಳುವಳಿಕೆ ಬಂದಿದೆ. ಹುಡುಗ ಡಾಕ್ಟ್ರ್ ಆಗಿತ್ತು, ಹುಡುಗಿನೂ ಡಾಕ್ಟ್ರೇ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಒಂಥರ ಡಾಕ್ಟ್ರ್ ಹುಡುಗನ್ನೇ ನೋಡ್ತಾ ಇವರು ಡಾಕ್ಟ್ರ್ ಆಗಿದೆ, ಡಾಕ್ಟ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಗೌರ್ಮೆಂಟ್ ಜಾಬ್ ಈ ಹಳ್ಳಿಗಳ ಕಡೆ ಪಾಪ ಗೊತ್ತಿಲ್ಲ, ಗೌರ್ಮೆಂಟ್ ಜಾಬಲ್ಲಿ ಪೆನ್ಷನ್ ಬರಲ್ಲ, ಅಂಥದ್ದೇನೂ ಇಲ್ಲ ಅಂತ. ಗೌರ್ಮೆಂಟ್ ಅಂದರೆ ಪರ್ಮನೆಂಟು, ಲೈಫ್ ಲಾಂಗು ಕೂತ್ಕೊಂಡು ತಿನ್ಬೋದು ಅಂತ. ಕೂತು ಹೇಳ್ತೀನಿ, ಅದು ಅವ್ನು ರಿಸೈನ್ ಮಾಡ್ತು ಅಂದರೆ ಸಿಗಲ್ವಲ್ಲ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೇತ್ ವಿಷ್ಣುಪತ್ನಿ ಚಿಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡು, ಮೊದಲನೇದಾಗಿ ಏನು ಅಂತ ನಾವು ನೋಡೋದಾಯಿತು ಅಂತಂದರೆ, ನೋಡಿ, ಜೀವನದಲ್ಲಿ ನಮಗೆ ಆಸೆ ಪಟ್ಟಿದ್ದು ಸಿಕ್ಕೇ ಸಿಗುತ್ತೆ. ಆಸೆ ಪಟ್ಟಿದ್ದು ಸಿಗುತ್ತೆ, ಆದರೆ ಅತಿ ಆಸೆ ಪಟ್ಟಿದ್ದು ಸ್ವಲ್ಪ ಡೌಟು. ದುರಾಸೆ ಪಟ್ಟಿದ್ದು ಸಿಗಲ್ಲ, ತಿಳ್ಕೊಳ್ಳಿ. ಆಸೆ ಪಟ್ಟಿದ್ದು ಸಿಗುತ್ತೆ, ಅತಿ ಆಸೆ ಪಟ್ಟಿದ್ದು ಡೌಟ್ ಇರುತ್ತೆ. ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲೇರೂ ಇಲ್ಲ. ಆದರೆ ದುರಾಸೆ ಪಟ್ಟದ್ದು ಸಿಗಲ್ಲ. ಅಂದರೆ ನೀವು ಅವಶ್ಯಕತೆಗಿಂತ ಹೆಚ್ಚು ಬಯಸ್ತೀರಾ ಅಂತ ದುರಾಸೆ ಅಂತಂದರೆ. ಆಸೆ ಪಟ್ಟಿದ್ದೇನೆ ನೋಡಿ, ನಿಮ್ಗೆ ಯಾವ್ದಾರೊಂದು ವಸ್ತು ನಿಮ್ಮ ಬಂದಿದೆ ಅಂತಂದರೆ, ಯಾವ್ದಾದ್ರು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ, ನೀವು ಆಸೆ ಪಟ್ಟರೆ ಮಾತ್ರ ಬರೋಕ್ಕಾಗೋದು. ನೀವು ಆಸೆನೇ ಪಡಲಿಲ್ಲ ಅಂತಂದರೆ, ನೀವು ಮದುವೆ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಮದುವೆ ಹೆಂಡ್ತಿನೇ ಆಗಲ್ಲ ಅಥವಾ ಗಂಡನೇ ಸಿಗಲ್ಲ. ನೀವು ಆಸೆ ಪಟ್ಟಿದ್ದಕ್ಕೆ ತಾನೇ ಮದುವೆ ಆಯಿತು, ನೀವು ಆಸೆ ಪಟ್ಟಿದ್ದಕ್ಕೆ ತಾನೇ ಗಂಡ ಬಂದಿದ್ದು ಅಥವಾ ಹೆಂಡ್ತಿ ಬಂದಿದ್ದು. ನೀವು ಆಸೆನೇ ಪಡೆದಿದ್ರೆ ಹಂಗನ್ಬಿಟ್ಟು ಅತಿ ಆಸೆ ಪಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿದೆ ವಿಚಾರ. ಅತಿ ಆಸೆ ಪಡ್ತು ಅಂತಂದರೆ, ಪರಸ್ತಿ ಅನ್ನೋ ಒಬ್ಬ ವ್ಯಕ್ತಿ ಹೆಂಡ್ತಿ ಇದ್ದು ಕೂಡ ಇನ್ನೊಬ್ಬ ಹೆಂಡ್ತಿಯನ್ನು ಇನ್ನೊಬ್ಬ ಪರ ಸ್ತ್ರೀಯನ್ನು ಮೋಹಿಸ್ತು ಪ್ರೀತಿಸ್ತು ಅಂತಂದಾಗ ಅದು ಸ್ವಲ್ಪ ಅತಿ ಆಸೆ ಆಗುತ್ತೆ. ಅದು ಡೌಟು. ಇವನು ಹೋಗ್ತಾನೆ ಕೇಳ್ತಾನೆ, ಆದರೂ ಆಗುತ್ತೆ ಸಕ್ಸಸ್ಸು, ಇಲ್ಲ ಅಂತಂದರೆ ಇಲ್ಲ. ಅದೇ ದುರಾಸೆ ಪಟ್ಟು ಅಕಸ್ಮಾತ್ ಅದು ಇನ್ನೊಂದು ಮದುವೆ ಆಗ್ತಾನೆ, ಇನ್ನೊಂದು ಹುಡುಗಿನ ಲವ್ ಮಾಡ್ತಾನೆ, ಹೆಂಡ್ತಿ ಇದ್ರೂ ಕೂಡ ಇನ್ನೊಂದು ಹುಡುಗಿನ ಲವ್ ಮಾಡ್ತಾನೆ, ಮದುವೆ ಆಗ್ತಾನೆ. ಅತಿ ಆಸೆ, ಡೌಟ್ ಇತ್ತು, ಅವಳು ಒಪ್ಕೊಬಿಟ್ಲು, ಮದುವೆ ಆಯಿತು, ಏನೋ ಹೆಂಡ್ತಿನ ಕನ್ವಿನ್ಸ್ ಮಾಡ್ದೆ, ಜಗಳ ಆಯಿತು, ಏನೋ ಒಂದಾಯಿತು, ದೊಡ್ಡದಾಗಿ ಮದುವೆ ಆಗೋಯ್ತು ಅಂದ್ಕೊಳ್ಳಿ. ಗೊತ್ತಲ್ಲ, ಇಬ್ಬರು ಹೆಂಡ್ತಿಯರಿದ್ದರೂ ಕೂಡ ಇನ್ನೊಂದು ಸ್ತ್ರೀಯನ್ನು ಅವನು ಪ್ರೀತಿಸಿದಾಗ ಅದು ದುರಾಸೆ, ಅದು ಸಿಗಲ್ಲ. ಅವಳು ಎಷ್ಟೇ ಇವನು ಇಷ್ಟಪಟ್ಟರು ಕೂಡ, ನಿನಗೆ ಇಬ್ಬರು ಹೆಂಡ್ತಿ ಇದ್ದಾರೆ, ನೀನು ಅವ್ರನ್ನೇ ನೀನು ಸರಿಯಾಗಿ ನೋಡ್ಕೊಂಡು ನನ್ನನ್ನೇನು ಸರಿಯಾಗಿ ನೋಡ್ಕೊತೀಯ, ಸೊ ನಾನು ಏನು ಮದುವೆ ಆಗಲ್ಲ, ಇವ ರಿಜೆಕ್ಟೆಡ್ ಅಂತ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಜೀವನದಲ್ಲಿ ನಾವು ಆಸೆ ಪಡಬೇಕೇ ಹೊರತು ಅತಿ ಆಸೆ ಪಡಬಾರ್ದು. ಅತಿ ಆಸೆ ಪಟ್ಟರೂ ಕೂಡ ಪರವಾಗಿಲ್ಲ, ದುರಾಸೆ ಪಡಬಾರ್ದು. ದುರಾಸೆ ಪಟ್ಟರೆ ಅದು ನಮಗೆ ನಿರಾಸೆ. ವ್ಯಕ್ತಿ ವಿಚಾರದಲ್ಲಿ ವಸ್ತು ಆಗಲಿ, ಗೊತ್ತಾಯ್ತಲ್ಲ. ನಿಮ್ಗೇನಂತಂದರೆ, ನೀವು ಒಂದು ತಿಂಗಳಿಗೆ ಎಷ್ಟು ದುಡಿಬೇಕು, 1 ಲಕ್ಷ ದುಡಿಬೇಕು, ಅದು 10 ಲಕ್ಷ ದುಡಿಬೇಕು ಅನ್ನೋ 10 ಲಕ್ಷನೇ ದುಡಿತೀನಿ. ಇದು ಆಸೆ. ಅತಿ ಆಸೆ ಬಂತು, ಇಲ್ಲ ನಾನು ತಿಂಗಳು ಕಷ್ಟಪಟ್ಟು ದುಡಿದು ಹಗಲು ರಾತ್ರಿ ನೀವು ಶ್ರಮ ವಹಿಸಿ 20 ಲಕ್ಷ ದುಡಿದೆ, ಇದು ಸಿಕ್ಬಿಡುತ್ತೆ. ದುರಾಸೆ ಏನು, 2 ಕೋಟಿ ದುಡಿಬೇಕು ಅನ್ನೋದಿರುತ್ತೆ. ಆವಾಗ ನಿಮ್ಗೇನಾಗುತ್ತೆ, ಅದು ದುಡಿಯೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ವಸ್ತು ಮೇಲಾಗಲಿ ವ್ಯಕ್ತಿಯ ಮೇಲಾಗಲಿ ನೀವು ಆಸೆಯನ್ನು ಮಾತ್ರ ಇಟ್ಕೊಳ್ಳಿ. ಅತಿ ಆಸೆ ಇಟ್ಕೊಂಡ್ರೂ ಪರವಾಗಿಲ್ಲ, ಅದೇ ದುರಾಸೆಯನ್ನು ಇಟ್ಕೋಬಾರ್ದು. ಅತಿ ಆಗಬೇಕು ಅಂತಂದರೆ ಅದು ಅತಿ ಆದರೆ ಅಮೃತನೂ ಕೂಡ ವಿಷ. ಹಾಗಾಗಿ ನೀವು ಇಟ್ಕೊಳ್ಳಿ. ಬಟ್ ದುರಾಸೆಯನ್ನು ದುರಾಸೆ ಇಟ್ಕೊಳ್ತು ಅಂತಂದ್ರೂ ಕೂಡ ನಿಮ್ಗೆ ಸಾಧನೆ ಅಪಾರ ಇರಬೇಕು. ಅಂತಂದರೆ ನೀವು 10 ಲಕ್ಷ ದುಡಿತೀರಿ, 20 ಲಕ್ಷ ದುಡಿತೀರಿ, 2 ಕೋಟಿ ತಿಂಗಳು ದುಡಿದ್ರೆ ನಿಮ್ಮ ಅಷ್ಟು ಸಾಧನೆ ಇರಬೇಕು, ನೀವು ಅಷ್ಟು ಡೆಡಿಕೇಶನ್ ಇರಬೇಕು. ಆವಾಗ ಅದು ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಬಹುತೇಕ ಜನ ಏನು ಮಾಡ್ತಾರೆ, ಶ್ರಮ ಪಡೋಕ್ಕೆ ರೆಡಿ ಇರಲ್ಲ. ನೀವು ದುರಾಸೆ ಇಟ್ಕೊಂಡು ಅದನ್ನು ಹೊಲಿಸ್ಕೋಬೇಕು ಅಥವಾ ಸಿಗಬೇಕು ಒಂದು 2 ಕೋಟಿ ಸಂಪಾದನೆ ಮಾಡೋ ತಿಂಗ್ಳಿಗೆ ದುಡಿಯೋ ಕೆಪಾಸಿಟಿ ಅದು 10 ಲಕ್ಷ 20 ಲಕ್ಷ ಮುಗಿ ಮ್ಯಾಕ್ಸಿಮಮ್.
2 ಕೋಟಿ ನೀವು ದುಡಿಸ್ಬೇಕು ಅಂತಂದರೆ ದುರಾಸೆ ಅಷ್ಟೇ ನಿಮ್ಮ ಸಾಧನೆ ಇರಬೇಕು. ಅಂದರೆ ಅತಿಯಾದಂಥ ಸಾಧನೆ ಇರಬೇಕು. ನೀವು 24 ಅವರ್ಸಲ್ಲ 48 ಅವರ್ಸ್, ನೀವು 48 ಅವರ್ಸಲ್ಲಿ ಏನು ಕೆಲಸ ಮಾಡ್ತೀರಿ 24 ಅವರ್ಸಲ್ಲಿ ಅದು ಮಾಡೋಕ್ಕೆ ರೆಡಿ ಇರಬೇಕು ನೀವು. ಹಂಗಿದ್ರೆ ಅದು ಸಾಧ್ಯ. ದುರಾಸೆ ಇಟ್ಕೊಂಡು ಅತಿಯಾದಂಥ ಶ್ರಮ ಏನಕ್ಕಪ್ಪ? ಅದಕ್ಕೋಸ್ಕರ ನೀವು ಅತಿಯಾದ ಶ್ರಮ ಬೇಡ. ಭಗವಂತ ಕೊಟ್ಟಿರೋದಲ್ಲಿ ಪಾಲಿಗೆ ಬಂದಿದ್ದು ಪಂಚಮ ಭಗವಂತ ಎಷ್ಟು ಕೊಡ್ತಾನೆ ನಾವು ಮಾಡೋಣ. ಇರಲಿ ಆಸೆಯಲ್ಲಿ ಅತಿ ಆಸೆಯಲ್ಲಿ ಸಾಧನೆ. ದುರಾಸೆ ಇತ್ತು ಅಂತಂದರೆ ದುರಾಸೆ ಎಷ್ಟಂದರೆ ಅತಿಯಾದಂತಹ ಶ್ರಮ ಇದ್ದರೆ ದುರಾಸೆನೂ ಕೂಡ ನಿಮಗೆ ಒಲ್ದು ಬಿಡುತ್ತೆ. ದುರಾಸೆಯಲ್ಲಿ ನೀವೇನು ಪಟ್ಟಿರ್ತೀರ ಅದು. ಅದಕ್ಕೆ ಅತಿಯಾದರೆ ಆಸೆ ಜಾಸ್ತಿ ಇದೆ. ಫಸ್ಟ್ ಲೆವೆಲು, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್. ಆಸೆ ಜಾಸ್ತಿ ಅಂದರೆ ಅತಿ ಆಸೆ ಆಗಿದೆ. ಅತಿ ಆಸೆ ಇದ್ದು ದುರಾಸೆ. ಹಾಗೆ ಆಸೆಯನ್ನು ಕೂಡ ಹಿತಮಿತವಾಗಿ ಇಟ್ಟುಕೊಳ್ಳಿ. ಆಗಂತೂ ನಿಮಗೆ ಒಲಿಯುತ್ತೆ, ನಿಮಗೆ ಅನುಕೂಲ ಆಗುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ, ಗೊತ್ತಲ್ಲ. ಇನ್ನು ಕೆಲವರು ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳೇ, ನಂಗೆ ಒಂದು 40,000 ರೂಪಾಯಿ ಇನ್ಕಮ್ ಬರ್ತಾಯಿದೆ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ನಾವು ಸಾಲನೂ ಏನೂ ಮಾಡ್ಕೊಂಡಿಲ್ಲ ಕೆಲವೊಂದರ ಜನ ಇಲ್ಲ. ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಗುರುಗಳೇ, ದುಡ್ಡಿಲ್ಲ ಅಂತ. ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಮಕ್ಕಳು MBA ಆಳು ಮುಳು ಏನೇನೋ ಮಾಡಬೇಕು ಅಂತಾರೆ, ಹೈಯರ್ ಎಜುಕೇಷನು 8-10 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ ನಾವು ಮಕ್ಕಳಿಗೆ ಮದುವೆ ಮಾಡೋಕೆ ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳೇ, ಯಾವುದಾದ್ರು ಗಂಡು ಒಳ್ಳೊಳ್ಳೆ ಗಂಡು ಬರ್ತಾಯಿದೆ, ಆಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ. ಇನ್ನು ಕೆಲವರು ಗುರುಗಳೇ ನಾನು ಎಲ್ಲ ದುಡಿತಾ ಇದ್ದೀನಿ, ಊಟ ತಿಂಡಿ ಬಟ್ಟೆಗೆ ಅಂತಂದರೆ ಅಲ್ಲ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಒಡವೆಗಳು ಮಾಡಿಸ್ಕೋತಾರೆ, ಕಾರಲ್ಲಿ ಓಡಾಡ್ತಾರೆ, ಫಾರಿನ್ ಟೂರ್ಗೆ ಹೋಗಿ ಬರ್ತಾರೆ, ನಮ್ಗೆ ಅದು ಯಾವುದೂ ಆಗ್ತಾನೆ ಇಲ್ಲ ಗುರುಗಳೇ, ಇದ್ದಂಗೆ ಇದ್ದೀವಿ ಗುರುಗಳೇ ಅಂತಾರೆ. ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ತುಂಬ ಚೆನ್ನಾಗಿ ದುಡ್ಡು ಬರೋದಕ್ಕೆ ಏಕೈಕ ರಾಮಬಾಣ ಒಂದು ಅಸ್ತ್ರ ಅಂತಂದರೆ, ಬ್ರಹ್ಮಾಸ್ತ್ರ ಅಂತಾರೆ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಒಂದು ತಿಳ್ಕೊಳ್ಳಿ, ಇದು ಎಂತಂದರೆ ಕೊರಿಯಲ್ಲಿ ಕಳಿಸೋದಕ್ಕಾಗದೆ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು ಅವರು ಅಂತಲ್ಲ. ಯಾರು ಕೆಟ್ಟ ವ್ಯಕ್ತಿಗಳು, ಯಾರೋ ಬೆಂಗಳೂರು ಕಡೆ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ತರಿಸ್ಬಿಡೋದಲ್ಲ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಒಂದಕ್ಕೊಂದು ಕೈ ಬದಲಾವಣೆ ಆಯಿತು ಅಂತಂದರೆ ಆ ಪವರ್ ಕಡಿಮೆ ಆಗ್ಬಿಡುತ್ತೆ, ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ ವಿಶೇಷವಾದಂಥ ಒಂದು ಇದು ಸೂಚನೆ ಏನು ಅಂತಂದರೆ, ಇದು ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ತೆಗೆದುಕೊಂಡೋಗಿ. ಭಾಳಷ್ಟು ಜನ ಗುರುಗಳೇ ನಿಮಗೆ ಏನೋ ಕೈಯಿಂದ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಗುರುಗಳೇ, ನಿಮ್ಮ ಕೈ ಗುಣ ಗುರುಗಳೇ ಅಂತಾರೆ. ಅದೇನು ನಾನು ಭಗವಂತನಿಗೆ ಬಿಟ್ಟಂಥದ್ದು, ನಾನು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಕೊಡುವಂಥದ್ದು, ಅದು ಒಳ್ಳೆಯದಾಗುತ್ತೆ. ಹಾಗಾಗಿ ನೇರವಾಗಿ ಖುದ್ದು ಭೇಟಿಯಾಗಿ ತೆಗೆದುಕೊಂಡೋಗಿ. ಒಂದು ತಿಳ್ಕೊಳ್ಳಿ, ಇದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಂಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ಯಂತ್ರ ವರ್ಕ್ ಆಗುತ್ತೆ, ಅಷ್ಟು ಪವರ್ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು. ಮತ್ತು 100 ಅಲ್ಲ 200% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಹಣಕಾಸು ಯಾವುದೋ ರೀತಿಯಿಂದ 3 ಅಮಾವಾಸ್ಯೆಗಳದ್ದು 6 ತಿಂಗಳೊಳಗಡೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತೋಗ್ಬಿಟ್ಟಿರುತ್ತೆ, ಗೊತ್ತಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರದ ವಿಚಾರ. ಇನ್ನು ಭಾಳಷ್ಟು ಜನ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ವರ ಸಿಗಬೇಕು ಅಂತ ಆಸೆ ಇರುತ್ತೆ. ಅಂದರೆ ಇಂಥದ್ದೇ ಹುಡುಗ ಬೇಕು ಅಂತ ಭಾಳಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸದಲ್ಲೇ ಭ್ರಮೆ, ಏನೂ ಮಾಡೋಕ್ಕಾಗಲ್ಲ, ಮತ್ತು ಇಂಜಿನಿಯರೇ ಬೇಕು ಈ ಕೇಳೋಂಥದ್ದು ಎಲ್ಲ ಹೆಣ್ಣುಮಕ್ಕಳು 100ಕ್ಕೆ 99% ಜನ ಹುಡುಗಿಯರು ಅಥವಾ ಹುಡುಗಿಯ ಮನೆಯವರು ಕೇಳೋದು ಅಂತಂದರೆ ಒಬ್ಬ ಗೌರ್ಮೆಂಟ್ ಜಾಬಲ್ಲಿರಬೇಕು, ಇಂಜಿನಿಯರ್ ಆಗಿರಬೇಕು. ಡಾಕ್ಟ್ರು ಸ್ವಲ್ಪ ಕಷ್ಟ, ಡಾಕ್ಟ್ರನ್ನೇ ಮದುವೆ ಆಗ್ತಾರೆ ಅಂತ ಗೊತ್ತು, ಸ್ವಲ್ಪ
ಒಂಚೂರು ತಿಳುವಳಿಕೆ ಬಂದಿದೆ. ಹುಡುಗ ಡಾಕ್ಟ್ರ್ ಆಗಿತ್ತು, ಹುಡುಗಿನೂ ಡಾಕ್ಟ್ರೇ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ಅಂಥ ಡಾಕ್ಟ್ರ್ ಹುಡುಗನ್ನೇ ನೋಡ್ತಾ ಇವರು ಡಾಕ್ಟ್ರಾಗಿದೆ, ಡಾಕ್ಟ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಗೌರ್ಮೆಂಟ್ ಜಾಬ್. ಈ ಹಳ್ಳಿಗಳ ಕಡೆ ಪಾಪ ಗೊತ್ತಿಲ್ಲ, ಗೌರ್ಮೆಂಟ್ ಜಾಬಲ್ಲಿ ಪೆನ್ಷನ್ ಬರಲ್ಲ, ಅಂಥದ್ದೇನೂ ಇಲ್ಲ ಅಂತ. ಗೌರ್ಮೆಂಟ್ ಅಂದರೆ ಪರ್ಮನೆಂಟು ಅಂತ. ಯಾಕಂದರೆ ಈ ಗೌರ್ಮೆಂಟು ಅಂತಂದರೆ ಪರ್ಮನೆಂಟ್ ಲೈಫ್ ಲಾಂಗು ಕೂತ್ಕೊಂಡು ತಿನ್ಬೋದು ಅಂತ. ಕೂತು ಹೇಳ್ತೀನಿ, ಅದು ಅವ್ನು ರಿಸೈನ್ ಮಾಡ್ತು ಅಂದರೆ ಸಿಗಲ್ವಲ್ಲ. ಅಂದರೆ ಸುಮ್ಮನೆ ಸಂಬಳ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಎಲ್ಲೂ ಹೋಗೋದು, ಯಾವುದು ಬಿಸ್ನೆಸ್ಸು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಅದೇನು ಲಾಸ್ ಅನ್ನೋಂಥದ್ದು ಆಗೋದೇ ಇಲ್ಲ. ಈ ಥರ ಒಂದು ಕಲ್ಪನೆ ಗೊತ್ತಲ್ಲ. ಬಟ್ ಬಿಸ್ನೆಸ್ ಅವ್ರಿಗೆ ಗೊತ್ತಿಲ್ಲ. ಒಂದು ಸರಿ ಬಿಸ್ನೆಸ್ ಮಾಡ್ತು ಅಂತಂದ್ರೆ 10 ವರ್ಷ ಬರೋದು ಒಂದೇ ವರ್ಷದಲ್ಲಿ ದುಡಿದು ಬಿಡ್ಬೋದು ಅಂತ. ಹಾಗಾಗಿ ಇದು ವಿಚಾರ. ಅದಕ್ಕೆ ಏನು ಮಾಡಬೇಕು ಅನ್ನೋಂಥದ್ದನ್ನು ನಾವು ಅಂದರೆ ಒಳ್ಳೆ ವರ ಸಿಗಬೇಕು ಅಂತಂದರೆ ಇಂಥ ಕಲ್ಪನೆ, ಹೈಟ್ ಇರಬೇಕು, ಪರ್ಸನಾಲಿಟಿ ಇರಬೇಕು, ನೋಡೋಕ್ಕೆ ಚೆನ್ನಾಗಿರಬೇಕು, ಈ ಥರ ಒಂದು ತಂತ್ರವನ್ನು ಸಿಗಬೇಕು ಅಂತ ಯಾವ ತಂತ್ರವನ್ನು ಮಾಡಿದ್ರೆ ಒಳ್ಳೆಯದು ಅಂತ ನೋಡೋದಾಯಿತು ಅಂತಂದರೆ ನೋಡಿ, ಒಬ್ಬರು ನಮ್ಮ ಹತ್ರ ಬಂದಿದ್ದರು. ಆ ಹುಡುಗನಿಗೆ 32 ವರ್ಷ ಆಗಿದೆ. ಯಾವ ಹುಡುಗಿರು ಸುಮಾರು ಒಂದು 20-30 ಹುಡುಗಿ ನೋಡಿದರೆ ನೋಡ್ತಿದ್ದಂಗೆ ಬೇಡ ಬೇಡ ಅಂದ್ಬಿಡ್ತಾರಂತೆ. ಇವಾಗ ಗುರುಗಳೇ ಏನು ದೋಷನೋ ಏನೋ, ಜಾತಕದಲ್ಲಿ ನೋಡೋದು ಚೆನ್ನಾಗಿರುತ್ತೆ, ಫೋಟೋ ತೋರಿಸಿ ಅಂತಂದೆ. ಹುಡುಗನ ಫೋಟೋ ತೋರಿಸಿದ್ರು, ಪಾಪ ಹುಡುಗನಿಗೆ ಕೂದಲಿಲ್ಲ, ಬಾಂಡಿ. ಭಾಳಷ್ಟು ಜನ ನೋಡ್ತಿದ್ದಂಗೆ ಪ್ರತಿಯೊಬ್ಬರಿಗೊಂದು ಇದಿರುತ್ತಲ್ವ, ಒಂದು ಆಸೆ ಅನ್ನೋಂಥದ್ದು ಇರುತ್ತಲ್ವ, ಇಲ್ಲ ಚೆನ್ನಾಗಿರಬೇಕು ಅಂತ. ನೋಡ್ತಿದ್ದಂಗೆ ಬೇಡ ಅಂತ ಅಂದ್ಬಿಡ್ತಾರೆ. ಈ ಹುಡುಗ ತುಂಬ ಒಳ್ಳೆಯ ಹುಡುಗ, ಇಂಜಿನಿಯರು, 1.25 ಲಕ್ಷ ರೂಪಾಯಿ ಸಂಬಳ ತೊಗೋತಾ ಇದ್ದಾನೆ, ಫಾರಿನ್ಗೆ ಹೋಗಿ ಬಂದಿದ್ದಾನೆ, ಅಪ್ಪ ಅಮ್ಮ ಒಳ್ಳೆಯವರು, ಒಳ್ಳೆ ಸಂಸ್ಕಾರವಂತರು ಅಂತಲ್ಲ. 20 ಜನ 30 ಜನ ಹುಡುಗಿರು ಬೇಡ ಬೇಡ ಬೇಡ, ಅವ್ರು ನೋಡ್ತಿದ್ದಂಗೆ ಬೇಡ ಅಂದ್ಬಿಡ್ತಾರಂತೆ. ಅದೇನಕ್ಕೂ ಗೊತ್ತಿಲ್ಲ ಅಂತ. ಏನು ಆಮೇಲೆ ಫೋಟೋ ಇಟ್ಕೊಂಡು ನೋಡಿದೆ ಇದು ಪ್ರಾಬ್ಲಮ್. ನಾನು ಹೇಳಿದೆ ನೋಡಿ, ಜನ ಸ್ವಲ್ಪ ಒಂದು ಇದು ಮಾಡ್ತಾರೆ, ಎಕ್ಸ್ಪೆಕ್ಟ್ ಮಾಡ್ತಾರೆ, ಸ್ವಲ್ಪ ವಿಗ್ ಹಾಕೊಳ್ಳುವಂಥದ್ದು ಅಥವಾ ಬೇರೆ ಏನೋ ಒಂಚೂರು ವ್ಯವಸ್ಥೆ ಮಾಡಿಕೊಂಡು. ಯಾಕಂದರೆ ಪಾಪ ಅದು ನೈಸರ್ಗಿಕವಾಗಿ ಬರುವಂಥದ್ದು. ಅದಕ್ಕೆ ನಿಜವಾದ ಪ್ರೀತಿ ಏನೊಂದಿತ್ತು ಅಂತಂದರೆ ಯಾವುದೋ ಅಡ್ಡಿ ಆತಂಕಾಗಲ್ಲ. ಬಟ್ ಈ ಥರದ್ದು ನಾನಾ ರೀತಿಯ ಸಮಸ್ಯೆ. 33-34 ವರ್ಷ ಆಗಿಬಿಟ್ಟಿದೆ ಹುಡುಗನಿಗೆ, ಒಳ್ಳೆಯ ಹುಡುಗ. ಬಟ್ ಎಲ್ಲರೂ ರಿಜೆಕ್ಟ್ ಮಾಡ್ತಾಯಿದ್ದಾರೆ. ಬಟ್ ಇನ್ನೊಂದೇನು ಗೊತ್ತಾ, ನಾನು ಹೇಳಿದೆ, ನೀವು ಸರ್ಚ್ ಮಾಡಿ, ಇಲ್ಲ ಗುರುಗಳೇ ನಮ್ಮ ಜಾತಿಲೇ ಆಗಬೇಕು ಅಂತ. ನಿಮ್ಮ ಜಾತಿ ಬೇರೆ ಇದಿತ್ತು ಅಂತಂದರೆ ಬೇಡ, ಬೇರೆ ಯಾವುದು ಬೇರೆ ಧರ್ಮ ಆಗಿದ್ದರೆ ಬೇಡ. ನಮ್ಮ ಒಂದು ಧರ್ಮಕ್ಕೂ ಅವ್ರಿಗೊಂದು ಧರ್ಮಕ್ಕೂ ಆಗಲ್ಲ, ಕಷ್ಟ ಬೇಡ. ಬೇರೆ ಜಾತಿಯ ಇರುವಂಥವ್ರನ್ನ ನೀವು ಹುಡುಕಿ ಸಿಕ್ಬಿಡುತ್ತೆ ಅಂತ ಹೇಳಿದೆ. ಇದೇ ಥರ ಒಂದು ಸಮಸ್ಯೆ ಬಂದಿತ್ತು. ನಾನು ಬೇರೆ ಇದು ಕೊನೆಗೆ ಅವರು ಸುಮಾರು ಹುಡುಕಿ ಸಾಕಾಗಿ ಯಾರು ಒಪ್ಕೊಳ್ದೇನೆ ಇವರು ಜನಾಂಗವನ್ನು ಬಿಟ್ಟು ಬೇರೆ ಜಾತಿ ಇಲ್ಲಿ ನೋಡ್ತು, ಇಮಿಡಿಯೇಟಾಗಿ ಸೆಟ್ ಆಯಿತು, ಅವ್ರು ಒಪ್ಕೊಂಡಿರೋ ಮದುವೆ ಆಗೋಯ್ತು, ಚೆನ್ನಾಗಿದ್ದಾರೆ ಈಗ. ನಾನು ಹೇಳಿದೆ, ಇದೇ ಉದಾಹರಣೆ ಕೊಟ್ಟು, ಇಲ್ಲ ಗುರುಗಳೇ ನಮ್ಮ ಜಾತಿ ಇದ್ದೇವೆ, ಹುಡುಗನಿಗೆ 34 ವರ್ಷ, ಇಲ್ಲಿ ಸಿಗೋದೇ ಇಲ್ಲ, ಏನು ಮಾಡ್ತೀರಾ? ಯಾವುದೋ ಒಂದು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಬೇರೆ ನಮ್ಮ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಹೆಣ್ಣನ್ನು ಹುಡ್ಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಇವರು ಒಂದು ಕ್ಯಾಸ್ಟ್ ಇತ್ತು ಅಂತಂದರೆ, ಆಂಧ್ರದಲ್ಲಿ ಇತ್ತು ಅಂತಂದರೆ ಒಂದೇ ಕ್ಯಾಸ್ಟು, ಬಟ್ ಬೇರೆ ಬೇರೆ ಇದೊಂದು ಆಂಧ್ರಗೂ ಹುಡ್ಕೊಂಡು ಮದುವೆ ಆಗುವಂಥವ್ರು ಇದ್ದಾರೆ. ಇವರು ಕನ್ನಡದವರು ಅಂದರೆ ಬಟ್ ಒಂದೇ ಜಾತಿ. ಆ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ನೀವು ಏನು ಮಾಡಿ ಅಂತ ಅದು ಇದು ಅಂತ ನೋಡೋದಕ್ಕೂ ಹೋಗಬೇಡಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೆಣ್ಮಕ್ಳಿಗೆ ಹೇಳ್ತಾರೆ ಅಂಥದ್ದು. ಬಟ್ ನಾನು ಈ ತಂತ್ರ ಹೇಳ್ದಾಗ ವರ ಸಿಗಬೇಕು ಅಂತಂದರೆ ಹೆಣ್ಣುಮಕ್ಕಳು ಮಾಡೋವಂಥ ಒಂದು ತಂತ್ರ ಏನು ಅಂತ, ಒಂದು ತಾಮ್ರದ ಚೊಂಬು ತೊಗೊಳ್ಳಿ. ಆ ತಾಮ್ರದ ಚೊಂಬಲ್ಲಿ ನೀರನ್ನು ಹಾಕಿ, ಎಷ್ಟು ಮುಕ್ಕಾಲು ಪಾಲಷ್ಟು ನೀರನ್ನು ಹಾಕಿ, ಮತ್ತು ಅರಿಶಿಣವನ್ನು ಹಾಕಬೇಕು. ಅರಿಶಿಣದ ಕೊಂಬು, ಅರಿಶಿಣದ ಕೊಂಬನ್ನು ಹಾಕಬೇಕು. ಮತ್ತು ಗಂಜಲವನ್ನು ಹಾಕಬೇಕು, ಹಸುವಿನ ಗಂಜಲ, ಶುದ್ಧವಂತ ಗಂಜಲ, ಮತ್ತು ತುಪ್ಪ, ಮತ್ತು ಹಾಲು, ಮೊಸರು, ಪಂಚಗವ್ಯ ಅಂತ ಹೇಳ್ತಾರೆ, ಮತ್ತು ಹಸುವಿನ ಸೆಗಣಿ ಎಲ್ಲವನ್ನು ಕೂಡ ಸ್ವಲ್ಪ ನೋಡಿ ಇಷ್ಟಿಷ್ಟನ್ನ ನೀವು ತಾಮ್ರದ ಚೊಂಬಿನ ಒಳಗಡೆ ಹಾಕಬೇಕು. ನೀರು ಹಾಕಿರ್ತಾ ಅದಕ್ಕೆ. ಮತ್ತು ಏಲಕ್ಕಿ ಬಾಳೆಹಣ್ಣನ್ನು ಹಾಕಬೇಕು. ಏಲಕ್ಕಿ ಬಾಳೆಹಣ್ಣು ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಇದನ್ನು ನೀವೊಂದು ಸಂಕಲ್ಪದ ಒಂದು ಚೀಟಿಯನ್ನು ಬರೀಬೇಕು. ನನಗೆ ಇಂಥ ವರ ಸಿಗಬೇಕು, ಇಷ್ಟು ದಿನದ ಒಳಗಡೆ ಸೇರಬೇಕು ಅಂತ ಭಕ್ತಿಯಿಂದ ನೀವು ಅದನ್ನು ಒಂದು ಚೀಟಿಯಲ್ಲಿ ಬರೆದು ಅದನ್ನು ಕೂಡ ಈ ತಾಮ್ರದ ಚೊಂಬು ಒಳಗಡೆ ಹಾಕಿ
ಅದಕ್ಕೆ ಮೇಲೆ ಒಂದು ಬಟ್ಟೆಯನ್ನು ಅದು ಬಾಯಿಗೆ ಕಟ್ಟಿ ನೀವು ಪೂಜೆಯನ್ನು ಮಾಡಿ. ಶುಕ್ರವಾರ ಪೂಜೆ ಮಾಡಿ, ಶುಕ್ರವಾರ ದಿನ, ನೆಕ್ಸ್ಟ್ ಡೇ ಶನಿವಾರದ ದಿನ, ಇದನ್ನು ಮಂಗಳವಾರ ದಿನ ಮಾಡಿದ್ರೂ ಕೂಡ ಒಳ್ಳೆಯದೇ. ಮಂಗಳವಾರ ದಿನ ಮಾಡೋದ್ರಿಂದ ಶುಕ್ರವಾರ ದಿನ ಮಾಡಿದ್ರೆ ನೆಕ್ಸ್ಟ್ ಡೇ ಶನಿವಾರದ ದಿನ ಅದನ್ನು ತೆಗೆದುಕೊಂಡೋಗಿ ಒಂದು ಏನು ಮಾಡಿ ಅಂತಂದರೆ ಮರದ ಕೆಳಗಡೆ, ಅದು ಬೇವಿನ ಮರ ಆಗಿರ್ಬೋದು, ಹರಳಿ ಮರದ, ಈ ಥರ ಶ್ರೇಷ್ಠವಂತ ದೈವಶಕ್ತಿ ಇರುವಂಥ ಮರವನ್ನು ಹಾಗೆ ಅಲ್ಲಿಗೆ ತೆಗೆದುಕೊಂಡೋಗಿ ನೀವು ಇದನ್ನು ಈ ತಾಮ್ರದ ಚೊಂಬನ್ನು ತೆಗೆದುಕೊಂಡೋಗಿ ಬಟ್ಟೆಯನ್ನು ತೆಗೆದು ಇದನ್ನು ಸುರಿಯಬೇಕು. ಚೀಟಿ ಗಿಟಿ ಏನಿದೆ, ಬಾಳೆಹಣ್ಣು ಗಿಡಹಣ್ಣು ಇದೆ, ಸುರಿಯಬೇಕು. ಸುರಿದು ಆ ಚೊಂಬನ್ನು ವಾಪಸ್ ತೊಗೊಂಡು ಬನ್ನಿ, ತೊಳೆದು ಇಟ್ಕೊಳ್ಳಿ. ತೊಂದರೆ ಆಗೋದಿಲ್ಲ, ನಿಮಗೆ ಸಮಸ್ಯೆ ಅನ್ನೋಂಥದ್ದು ಆಗೋದಿಲ್ಲ. ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಬೇಗ ನೀವು ಅಂದ್ಕೊಂಡಿರುವಂಥ ಒಂದು ವರನೇ ಸಿಗುತ್ತೆ. ಮತ್ತು ಶೀಘ್ರವಾಗಿ ಮದುವೆ ಆಗುತ್ತೆ. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ ಶಿಬಿರ, ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಹೇಳ್ಕೊಡ್ತೀನಿ. ಈ ಯಂತ್ರ ಮಂತ್ರ ಶಿಬಿರದಲ್ಲಿ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನೀವೇ ನೋಡ್ಕೊ. ನಿಮಗೆ ನೋವು ಅನ್ನೋದೇ ಇರೋದಿಲ್ಲ ಕಣ್ರಿ, ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ ಈ ಶಿಬಿರವನ್ನು ಅಟೆಂಡ್ ಮಾಡೋದು. ಆ ರೀತಿ ಹೇಳ್ಕೊಡ್ತೀನಿ, ನೀವೇ ಅಳವಡಿಸ್ಕೊಬಿಡಿ. ನಾನು ಹೇಳೋದನ್ನು ನೀವು ಅಳವಡಿಸ್ಕೊಬಿಡ್ತು ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಗೊತ್ತಲ್ಲ, ನಮ್ಮ ಭಾಳ ಜನ ಹೇಳ್ತಾರೆ, ನಮ್ಮ ಮಗ ಓದ್ಬಿಡ್ತಾನೆ, ಕೂತ್ಕೊಳ್ಳೋದೇ ಕಷ್ಟ ಅಂತಾರೆ. ಅದೇ ಥರ ಹೇಳ್ತೀವಿ, ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ. ಆದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಸುಲಭವಾಗಿ ನಮಗೆ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ ಅಂತಲ್ಲ. ಅದಕ್ಕೋಸ್ಕರ ಈ ಯಂತ್ರ ಏನು ಅಂತಂದರೆ, ಭಾಳಷ್ಟು ಜನ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಏನಿರುತ್ತೆ ಅಂತಂದರೆ, ಯಾವಾಗಲೂ ಹ್ಯಾಪಿನೆಸ್, ಯಾವಾಗಲೂ ಖುಷಿ, ಯಾವಾಗಲೂ ಸಂತೋಷ, ಯಾವಾಗಲೂ ನೆಮ್ಮದಿ, ದುಃಖ ಅನ್ನೋಂಥದ್ದೇ ಇರೋದಿಲ್ಲ, ಸುಸ್ತಾಗಲ್ಲ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹರಿದೋಗ್ಬಿಡುತ್ತೆ. ಈ ಥರ ಒಂದು ಅದ್ಭುತವಂತ ಏನಂತಂದರೆ, ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ. ಗೊತ್ತಲ್ಲ, ನಿಮ್ಮ ಮಾತೇ ಮಂತ್ರವನ್ನು ನೀವೇನು ಕೇಳಿದ್ರೆ ಎಸ್ ಅನ್ಬೇಕು, ನೀವೇನು ಕೇಳಿದ್ರು ಜನವಶೀಕರಣ, ಧನವಶೀಕರಣ, ಸರ್ವವಶೀಕರಣವೂ ಆಗಬೇಕು. ಆ ರೀತಿ ನಿಮ್ಮ ಮಾತನ್ನು ಮಾಡ್ತೀವಿ. ಗೊತ್ತಲ್ಲ. ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿಬಿಡ್ಬೇಕು. ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ಟೆಕ್ನಿಕ್ಕಾಗಿ ಮಾಡ್ತೀರ. ಗೊತ್ತಲ್ಲ, ನಿಮ್ಮ ಆತ್ಮಶಕ್ತಿಯನ್ನು ಸ್ಟ್ರಾಂಗಾಗಿ ಮಾಡ್ತೀವಿ. ಇದನ್ನ ಅನೇಕ ರೀತಿಯಂಥ ಸಮಸ್ಯೆಗಳು, ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ, ಮಕ್ಕಳು ಮಾತ್ಕೊಂಡಿಲ್ಲ ಅಂತಂದರೆ, ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ, ಲಾಸ್ ಆಗಿಬಿಟ್ಟಿತ್ತು ಅಂತಂದರೆ ಬಿಸ್ನೆಸ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅಥವಾ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಒದ್ದಾಡ್ತಾ ಇತ್ತು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವೇ ಕೆಲವೊಂದು ತಂತ್ರಗಳನ್ನು ಮಾಡಿ, ಕೆಲವೊಂದು ವಿಶೇಷವಾದಂಥ ಒಂದು ಬೀಜ ಮಂತ್ರವನ್ನು ದೀಕ್ಷೆ ಕೊಡ್ತೀವಿ. ದೀಕ್ಷೆ ಅಂತ ಸನ್ಯಾಸ ದೀಕ್ಷೆ ಅಲ್ಲ, ಉಪದೇಶ, ಮಂತ್ರೋಪದೇಶನ ಕಿವಿಲಲ್ಲಿ ಹೇಳಿದಾಗ ಅರ್ಧ ಕರ್ಮಗಳು ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಕಡಿಮೆ ಜನನ ಸೇರಿಸ್ಕೋತಾ ಇದು. ಈಗ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ಅದಕ್ಕೆ ಕ್ಲಾಸ್ ಬುಕ್ ಆಗಿಬಿಟ್ಟಿದ್ದೇವೆ. ಬೇಗ ಈ ಸರಿ ಮಾಡೋಂಥ ಶಿಬಿರ ಅದ್ಭುತವಾಗಿದೆ. ಈ ಸರಿ ಮುಗೀತು ಅಂತಂದರೆ ಮತ್ತೆ 2 ತಿಂಗಳಾಗುತ್ತೆ ನಾನು ಶಿಬಿರ ಮಾಡೋವಂಥದ್ದು. ಅನೇಕ ರೀತಿಯಂಥ ಒಂದು ಕೆಲಸ ಕಾರ್ಯಗಳಿದ್ದಾವೆ. ಹಾಗಾಗಿ ಈ ಬಾರಿ ಮಿಸ್ ಮಾಡದೆ ಶಿಬಿರವನ್ನು ಅಟೆಂಡ್ ಮಾಡಿ. ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ. ಯಾಕಂದರೆ ಅದ್ಭುತವಾದಂಥ ಒಂದು ಶಿಬಿರ ಇದು. ನೀವೇನಂತಂದರೆ ಶಿಬಿರದಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿರ್ತೀರ, ಜೀವನದಲ್ಲಿ ದುಃಖ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರ. ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ಕೂಡ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೀವನದಲ್ಲಿ ಏನೋ ಒಂಥರ ವಿದ್ಯೆಯನ್ನು ಕಲ್ತ್ಕೋತೀರಾ. ನಿಮ್ಮ ಆತ್ಮಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತು ತುಂಬ ಚೆನ್ನಾಗಿದೆ. ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತೀರಾ. ಮತ್ತು ನಿಮಗೆ ಬೇಕಾ 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಒಂದರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕಲಿಬೇಕು. ಮತ್ತು ಆ ಸಮಸ್ಯೆಗಳು ಮತ್ತೆ ಬರದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅಪ್ಪ ಅಮ್ಮ, ಇವ್ರುಗಳಿಗೇನೋ ಸಮಸ್ಯೆ ಆಯಿತು ಅಂದರೆ ನೀವು ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು ಅಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ